ಯದುವೀರ್ ಒಡೆಯರ್ ಅವ್ರನ್ನ ಅವಕಾಶ ಕೊಟ್ಟಿಲ್ಲ. ಯಾವಾಗ ಸರ್ ನೀವು ಅವ್ರನ್ನ ಪಕ್ಷಕ್ಕೆ ಕರ್ಕೊಂಬರ್ಬೇಕು ಅನ್ನೋ ತೀರ್ಮಾನ ಮಾಡಿದ್ದು? ಯಾರಿಂದ ಆಗಿದ್ದು ಕತೆ? ನೋಡಿ, ರಾಜವಂಶಸ್ಥರಿದ್ದಾರೆ, ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ ನಾನು ಕೂಡ ಭಾಳ ಎಚ್ಚರಿಕೆಯಿಂದ ಮಾತನಾಡಬೇಕಾಗ್ತದೆ. ಯದುವೀರ್ ಒಡೆಯರ್ ಅವರು ರಾಜಕಾರಣಕ್ಕೆ ಬರಬೇಕು ಅನ್ನೋ ಯಾವುದೇ ಒಂದು ಅಪೇಕ್ಷೆ ಅವ್ರಿಗೆ ಇರಲಿಲ್ಲ. ಅದು ನರೇಂದ್ರ ಮೋದಿಜಿಯವರ ನಾಯಕತ್ವನ ಮೆಚ್ಚಿ ಅವರು ರಾಜಕಾರಣಕ್ಕೆ ಇವತ್ತು ಧುಮುಕಿದ್ದಾರೆ. ಓಕೆ, ಹಾಗೆ ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತಾನೆ, ಸ್ವತಃ ಮುಖ್ಯಮಂತ್ರಿಗಳು ದೂರವಾಣಿ ಕರೆ ಮಾಡಿ ಒಡೆಯರ್ ಅವರೇ ನೀವು ರಾಜಕಾರಣಕ್ಕೆ ಬರೋದ್ರೆ ಬನ್ನಿ, ಕಾಂಗ್ರೆಸ್ಸಿಂದ ನಿಮ್ಗೆ ಅಭ್ಯರ್ಥಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ನಾನಿಲ್ಲ, ಚುನಾವಣೆ ನಿಂತರೆ ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಅಂತೇಳಿ ತಮ್ಮ ನಿರ್ಧಾರವನ್ನು ಸ್ವತಃ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅವರು. ಓಕೆ ಓಕೆ ಫೈನ್. ಹಾಗಾಗಿ ಇದು ಬಿಟ್ಟು ನಾನು ಇನ್ನೇನು ಹೆಚ್ಚು ಮಾತನಾಡೋದಕ್ಕಾಗೋದಿಲ್ಲ. ಒಡೆಯರ್ ಅವ್ರನ್ನ ಅಲ್ಲಿ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ವಿಜೇಂದ್ರನದಲ್ಲ, ನಮ್ಮ ವರಿಷ್ಠರ ಚಿಂತನೆ. ಇನ್ನೊಂದು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಪಕ್ಷಕ್ಕೆ ಕರ್ಕೊಂಡು ಬರೋದು, ಅವ್ರನ್ನ ಅಭ್ಯರ್ಥಿ ಮಾಡ್ತಕ್ಕಂಥದ್ದು ಯಾರ ಸ್ಟ್ರಾಟಜಿ ಇದು? ಎಲ್ಲ ಅನೇಕ ಹಿರಿಯರು ಕೂತು ಚಿಂತನೆ ಮಾಡಿದ್ದಾರೆ. ಯಾಕೆಂದ್ರೆ ನೋಡಿ, ರಾಜಕಾರಣದಲ್ಲಿ ಒಂದು ಹೇಳ್ತಾನೆ, ರಾಜಕಾರಣಿಗಳು ಅಂತ ಹೇಳಿದ್ರೆ ಒಂದು ರೀತಿ ಜನಸಾಮಾನ್ಯರಲ್ಲಿ ಅಲರ್ಜಿ ಇದೆ. ರಾಜಕಾರಣಿಗಳು ಅಂದರೆ ಅವ್ರು ನೋಡ್ತಕ್ಕಂಥ ದೃಷ್ಟಿಕೋನನೇ ಬೇರೆ ಇದೆ. ಆದರೆ ಈ ರೀತಿ ಒಬ್ಬ ಸಜ್ಜನ ರಾಜಕಾರಣಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಮಾಡಿರ್ತಕ್ಕಂಥ, ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಮಾಡಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ರಾಜಕಾರಣಕ್ಕೆ ಬರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಇಟ್ಸ್ ಅ ಗುಡ್ ಸೈನ್. ಓಕೆ, ರಾಜಕಾರಣಕ್ಕೂ ಕೂಡ ಒಂದು ಹೆಚ್ಚು ಅದಕ್ಕೆ ಒಂದು ಮಹತ್ವ ಬರ್ತದೆ, ಅದಕ್ಕೆ ಬೆಲೆ ಬರ್ತದೆ, ರಾಜಕಾರಣಿಗೂ ಕೂಡ ಬೆಲೆ ಬರ್ತದೆ ಅದರಿಂದ ಡಾಕ್ಟರ್ ಮಂಜುನಾಥ್ ಅವರು ಬಂದಿರ್ತಾರೆ. ಓಕೆ.